ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ವಿಚಾರವಾಗಿ ಸರ್ಕಾರ ಕ್ರಿಶ್ಚಿಯನ್ ಮಿಷನರಿ ಹೇಳಿದ ಹಾಗೆ ಕೇಳ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಆರ್ಗ ಜ್ಞಾನೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಕ್ರಿಶ್ಚಿಯನ್ ಮಿಷನರಿ ಹೇಳಿದ ಹಾಗೆ ಕೇಳ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಆರ್ಗ ಜ್ಞಾನೇಂದ್ರ ಮತಾಂತರ ಶಕ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ. ಒಕ್ಕಲಿಗ, ಲಿಂಗಾಯತ, ಕ್ರೈಸ್ತ ಅಂದ್ರೆ ಏನಿದರ ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನರ ಭಾವನೆಗೆ ಸರ್ಕಾರ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ವಿಚಾರವಾಗಿ ಇದೀಗ ಆರ್ಗ ಜ್ಞಾನೇಂದ್ರ ಮಾತನಾಡಿರುವಂಥದ್ದು. ಸರ್ಕಾರ ಕ್ರಿಶ್ಚಿಯನ್ ಮಿಷನರಿ ಹೇಳಿದ ಹಾಗೆ ನಡೆದುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಹೇಳಿರುವಂತಹ ಮಾತುಗಳು. ಮತಾಂತರ ಶಕ್ತಿಗೆ ಸಿದ್ದರಾಮಯ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಜನರ ಭಾವನೆಗೆ ಸರ್ಕಾರ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆ ವಿಚಾರವಾಗಿ ಆರ್ಗ ಜ್ಞಾನೇಂದ್ರ ಮಾತನಾಡಿರುವಂತಹ ಮಾತುಗಳು. ಈಗ ಜಾತಿ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ ಒಕ್ಕಲಿಗ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಈಡಿಗ ಕ್ರೈಸ್ತ ಏನಿದ್ರ ಅರ್ಥ ಇರ್ತದೆ. ಈ ರೀತಿ ಕ್ರೈಸ್ತ ಮಿಷನರಿಗಳ ಹಿಡಿತದಲ್ಲಿ ಸರ್ಕಾರ ಇದೆ. ಕ್ರೈಸ್ತ ಮಿಷನರಿ ಹಿಡಿತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ. ಅವ್ರ ಆಣತಿ ಅಂತ ಇವತ್ತು ಇವರಿಗೆ ಆದೇಶ ಬರ್ತಾ ಇದೆ. ಇವರು ಮಾಡ್ತಾ ಇದ್ದಾರೆ. ಇಲ್ಲದ್ರೆ ತಲೆ ಬುಡ ಇಲ್ಲ. ಯಾರಾದರೂ ಮತಾಂತರ ಆದರೆ ಮತಾಂತರ ನಿಷೇಧ ಕಾಯ್ದೆ ಇದೆ. ಅದರ ಚೌಕಟ್ಟಿನೊಳಗಡೆ ಆದರೆ ಅವರು ಆ ಮತದ ಆ ಧರ್ಮದ ಅವಲಂಬಿಗಳಾಗಬೇಕು ಆಗುತ್ತೆ. ಅದರ ಫೆಸಿಲಿಟೀಸ್ನ ಕ್ಲೈಮ್ ಮಾಡಬೇಕಾಗತ್ತೆ. ಅದು ಬಿಟ್ಟು ಒಂದು ಕಡೆ ಒಕ್ಕಲಿಗ ಅನ್ನೋದು, ಇನ್ನೊಂದು ಕಡೆ ಕ್ರೈಸ್ತ ಅನ್ನೋದು, ಒಂದು ಕಡೆ ವೀರಶೈವ ಅನ್ನೋದು, ಕ್ರೈಸ್ತ ಅನ್ನೋದು, ಇದು ಬಹಳ ಎಡವಟ್ಟು ನೀತಿ. ಇದು ಮಿಷನರಿಗಳ ಆಣತಿ ಅಂತ ಇವತ್ತು ನಡೀತಾ ಇದೆ. ಈಗ ಜಾತಿ ಸಮೀಕ್ಷೆಯಲ್ಲಿ ಹೇಳಿದ್ದಾರೆ ಒಕ್ಕಲಿಗ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಈಡಿಗ ಕ್ರೈಸ್ತ ಏನಿದ್ರ ಅರ್ಥ ಇರ್ತದೆ. ಈ ರೀತಿ ಕ್ರೈಸ್ತ ಮಿಷನರಿಗಳ ಹಿಡಿತದಲ್ಲಿ ಸರ್ಕಾರ ಇದೆ. ಕ್ರೈಸ್ತ ಮಿಷನರಿ ಹಿಡಿತದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆ.